ಆನ್ಲೈನ್ ಕ್ಲಾಸಿಗೆ ಸ್ವಾಗತ ಮತ್ತು ವಿದ್ಯಾರ್ಥಿನಿಯರೇ, ಇವತ್ತು ನಾವು ಕಲಿಯುತ್ತಿರುವಂಥದ್ದು ಗದ್ಯ 7ನೇ ತರಗತಿಯ ಗದ್ಯ ಪಾಠ 2 ಅನ್ನದಾನ, ಅದರ ಮುಂದುವರೆದ ಭಾಗ. ಈಗಾಗಲೇ ನಾವು ಅನ್ನದಾನದ ಮಹತ್ವ ಹಾಗೂ ತಾಯಿ ಮಗನ ಸಂಭಾಷಣೆಯನ್ನು ಕುರಿತು ನೋಡ್ತೀವಿ. ಈಗ ಅದರ ಮುಂದಿನ ಭಾಗ. ಈಗ ತಾಯಿಗೆ ಮಗ ಅನ್ನದಾನದ ಮಹತ್ವ ಏನೆಂದು ಕೇಳಿದಾಗ ತಾಯಿ ಹೇಳುತ್ತಾಳೆ, ಶಿವನ ಹತ್ತಿರ ಹೋಗಿ ಕೇಳು ಎಂದಾಗ ಅಲ್ಲಿ ಮಗ ಏನು ಮಾಡ್ತಾ ಇದ್ದಾನೆ ನೋಡ್ರಿ. ಸರಿ, ಅದರಂತೆ ಮಗ ತಾಯಿಯ ಅಪ್ಪನೆ ಪಡೆದುಕೊಂಡು ಶಿವನ ಬಳಿಗೆ ಹೊರಟ. ಅಂದರೆ ಇಲ್ಲಿ ತಾಯಿಗೆ ಮಗ ಕೇಳ್ತಾ ಇದ್ದಾನೆ, ನಾನು ಶಿವನ ಹತ್ರ ಹೋಗ್ತೀನಿ ಮತ್ತು ವಿಚಾರಿಸ್ತೀನಿ ಅಂತ ಕೇಳ್ತಾ ಇದ್ದಾನೆ. म्हणजे मुलगा आईचा परवानगी घेऊन तो ಶಿವಾच्या ಕಡೆ चालला. ಹೋಗುತ್ತಾ ಹೋಗುತ್ತಾ ದೊಡ್ಡದೊಂದು ಅಡವಿ ಬಂತು. ಅಲ್ಲಿ ಗಿಡ ಮರ ದಟ್ಟವಾಗಿ ಬೆಳೆದಿದ್ದವು. ಇವನು ಬೆಟ್ಟ ಹತ್ತಿ ಇಳಿಯುವಷ್ಟರಲ್ಲಿ संजय आಯಿತು. ನೋಡ್ರಿ, तो चालला. कुठं चालला? शिवाकडे चालला. जात असताना काय झालं, तिथं एक जंगल आलं. जंगलमध्ये दाट म्हणजे झाडे लई होते, दाट जंगल वाढलेलं होतं ते. आणि तसंच पुढं काय झालं, एक डोंगर आलं. ते डोंगर चढून उतरूपर्यंत काय झालं, सांज झालं. सांज झाल्यानंतर त्याला मध्ये काय करायचं, सांज झाल्यानंतर पुढं काय करायचं ते सूचना झाले. ಹೊಳೆಯದಾಯಿತು, काय करायचं ते सूचना झाले. ಆಗ ಅಲ್ಲಿಗೊಬ್ಬ ಬೇಡ ಬಂದ. ಈ ಹುಡುಗನನ್ನು ನೋಡಿ ಅವನಿಗೆ ಕರುಣೆ ಬಂತು. ಹೀಗೆ ಬಿಟ್ಟರೆ ಹುಡುಗ ಹುಲಿ ಸಿಂಹಗಳ ಬಾಯಿಗೆ ಬೀಳುತ್ತಾನೆಂದುಕೊಂಡನು. ನೋಡ್ರಿ, ಆಗ ಏನು ಬರ್ತಾ ಇದೆ, ಅಲ್ಲಿ ಆ ಒಂದು ಜಂಗಲಿನಲ್ಲಿ ಕಾಡಿನಲ್ಲಿ ಯಾರು ಬರ್ತಾ ಇದ್ದಾರೆ, ಒಬ್ಬ ಬೇಡ ಬರ್ತಾ ಇದ್ದಾನೆ. ಈ ಹುಡುಗನನ್ನು ನೋಡಿ ಅವನಿಗೆ ಕರುಣೆ ಬರ್ತಾ ಇದೆ. ಅಂದರೆ ಪಾಪ ಈ ಹುಡುಗ ಒಬ್ಬನೇ ಎಲ್ಲಿದಾನ, ಕಾಡಿನಲ್ಲಿ ಆದಾನ. तिथं कोण येतोय, शिकारी येतोय आणि त्या मुलग्याला बघून दया येतोय. ಹೀಗೆ ಬಿಟ್ಟರೆ ಹುಡುಗ ಹುಲಿ ಸಿಂಹಗಳ ಬಾಯಿಗೆ ಬೀಳುತ್ತಾನೆಂದುಕೊಂಡು. ह्या मुलग्याला जर असं सोडला तर तो सिंह म्हणजे वाघ आणि सिंहाचा बली जातोय, त्याचं तोंडात जातोय म्हणून तो मनात म्हटला. मग त्याला काय सांगतोय बघा, तो ಶಿಕಾರಿ ಮುಲಗ್ಯಾಲ काय सांगतोय बघा, ಏ ಹುಡುಗ, ಸಂಜೆ ಸಮಯದಲ್ಲಿ ಹೀಗೆ ಕಾಡಿನಲ್ಲಿ ಅಡ್ಡಾಡಿದರೆ ಏನು ಗತಿಯಾಯಿತು? ನೀನು ಒಂದು ವೇಳೆ ಈಗ ಅಡ್ಡಾಡಿದಿ ಅಂದ್ರೆ ಏನು ಗತಿಯಾದಿತ್ತು? ಇವತ್ತು ಈಗ ಏನಾಗಿದೆ, ಸಂಜೆ ಹೊತ್ತಾಗಿದೆ, ಈಗ ಅಡ್ಡಾಡಿದಪ್ಪ ಅಂದ್ರೆ ಏನಾದಿತ್ತು? तो संध्याकाळीचा वेळेला असं जंगलमध्ये फिरलास तर तुझं गत काय होईल? ಇದು ಹುಲಿ ಸಿಂಹಗಳಿರುವ ಸ್ಥಳ. ಇಂದು ರಾತ್ರಿ ನಮ್ಮ ಗುಡಿಸಲಲ್ಲಿದ್ದು ನಾಳೆ ಹೋದೆಯಂತೆ ಬಾ ಅಂತ. ಇದು ಯಾವಿರುವಂಥ ಸ್ಥಳ? ಈ जंगलमध्ये ಏನಿರ್ತಾವ, ಹುಲಿ ಸಿಂಹಗಳಿರ್ತಾವ. ह्या जंगलमध्ये वाघ आणि सिंह असतात. इंदू रात्री ನಮ್ಮ ಗುಡಿಸಲಲ್ಲಿದ್ದು ನಾಳೆ ಹೋದೆಯಂತೆ ಬಾ ಅಂತ. आज रात्री आमच्या झोपडीत रा आणि उद्या सकाळी उठून जा म्हणून सांगतोय. ಹುಡುಗನಿಗೂ ಅಷ್ಟೇ ಬೇಕಾಗಿತ್ತು, ಬೇಡನೊಂದಿಗೆ ಹೋದ. त्या मुलग्याला पण तेवढंच पाहिजे होतं आणि तो ಶಿಕಾರಿ ಬರೋबर गेला. ಗುಡಿಸಲಿಗೆ ಹೋಗಿ ಬೇಡ ಹೆಂಡತಿಗೆ ಹೇಳಿದ, ಈತ ಕಾಡಿನಲ್ಲಿ ಅಲೆದಾಡುತ್ತಿದ್ದ, ನಾನೇ ಕರೆದು ತಂದೆ, ಇಂದಿದ್ದು ನಾಳೆ ಹೋಗುತ್ತಾನೆ. ನೋಡಲಿ, ಆ ಹುಡುಗನನ್ನು ಕರೆದುಕೊಂಡ ಯಾರ ಬೇಡ ಗುಡಿಸಲಿಗೆ ಬರ್ತಾ ಇದ್ದಾನೆ. ಗುಡಿಸಲಿಗೆ ಬಂದಾದ ನಂತರ ಹೆಂಡತಿಗೆ ಹೇಳ್ತಾ ಇದ್ದಾನೆ, ಈತ ಕಾಡಿನಲ್ಲಿ ಅಲೆದಾಡುತ್ತಿದ್ದ, ನಾನೇ ಕರೆದು ತಂದೆ. ह्यो काय करत होता, जंगलात फिरत होता, याला मीच घेऊन आलो. ಹಸಿತಿದ್ದಾನು, ಹಣ್ಣು ಹಾಲು ಕೊಡು. ಅವಳು, ಅದೆಲ್ಲ ನನ್ನಿಂದ ಆಗದು, ಬೇಕಿದ್ದರೆ ನಿನ್ನ ಪಾಲಿನ ಹಣ್ಣು ಹಾಲು ಕೊಡು ಎಂದಳು. ನೋಡು, त्याला भूक लागलेला आहे, त्याला फळ आणि दूध दे म्हणून सांगतोय तो. ಆದರೆ ಅವಳೇನಂತ ಇದ್ದಾಳೆ, ನನ್ನಿಂದೆಲ್ಲ ಆಗಂಗಿಲ್ಲ, ಹಣ್ಣು ಹಾಲು ಕೊಡು ಅಂತ ಹೇಳತ್ತೀರಿ, ನಾನಿನ್ ಕೊಡಂಗಿಲ್ಲ, ಬೇಕಾದ್ರೆ ನಿಮ್ಮ ಪಾಲಿನ ಹಣ್ಣು ಏನೈತ್ಲೆ ಅದನ್ನು ಕೊಡ್ರಿ ಅಂತ ಹೇಳ್ತಾ ಇದ್ದಾಳೆ. म्हणजे तुम्ही फळ आणि दूध द्या म्हणा लागले, परंतु मी काही देणार नाही. हवं असेल तर तुमच्या वाटणीचं फळ आणि दूध द्या म्हणून ती सांगत्या. ಬೇಡ ತನ್ನ ಪಾಲಿನ ಹಣ್ಣು ಹಾಲು ಕೊಟ್ಟ. मग शिकारी काय करतोय, त्याचं वाटणीचं फळ आणि दूध देतोय. त्या मुलग्याला त्याचं वाटणीचं दूध आणि फळ देतोय. ಹುಡುಗ ದಣಿದಿದ್ದೀಯಪ್ಪ ಮಲಗು ಅಂದು ಕರುಣೆಯಿಂದ ಹುಡುಗನ ಕಾಲು ತೆಕ್ಕಿದ. ನೋಡ್ರಿ, ಮತ್ತೇನು ಮಾಡ್ತಾ ಇದ್ದಾನೆ, ಆ ಹುಡುಗನನ್ನು ಉಪಚರಿಸ್ತಾ ಇದ್ದಾನೆ. ನಿನ್ನ ದಣಿದಿದೀಯ ಅಂಥೇಳಿ ಕರುಣೆಯಿಂದ ಹುಡುಗನ ಕಾಲು ತೆಕ್ಕಿದ. तू थकलायस आता, तू काय कर, तू झोप. दणिदिद्याप्पा मलगो, तू थकलायस आता, तू झोप असं म्हणून काय करतोय, माया करून दया करून त्या मुलग्याचा पाय चोळतोय. ಹಾಸಿಗೆ ಹಾಸಿ ಮಲಗಿಸಿದ, ಅಂತರನ್ ಕरून त्याला झोपवला. ತನಗೆ ಮಲಗಲು ಸ್ಥಳ ಇರದಿದ್ದರಿಂದ ಬಾಗಿಲವರೆಗೆ ಕಾಲು ಚಾಚಿ ಒಳಗೆ ತಲೆ ಇಟ್ಟು ಬಾಗಿಲು ತೆರೆದೇ ಮಲಗಿದ. ನೋಡ್ರಿ, ಅಲ್ಲಿ ಗುಡಿಸಲು ಸಣ್ಣದಿದೆ. ಆ ಗುಡಿಸಲ್ಲಿ ಹೆಂಡತಿ, ಆ ಬೇಡನ ಹೆಂಡತಿ ಮತ್ತು ಹುಡುಗ ಮಲಿಕೊಳ್ತಾ ಇದ್ದಾರೆ. ಮಲಿಕೊಳ್ಳಿಕ್ಕೆ ಇವನಿಗೆ ಜಾಗ ಇಲ್ಲ, ಅದಕ್ಕಾಗಿ ಒಳಗೆ ತಲೆ ಇಟ್ಟು ಹೊರಗೆ ಕಾಲಿಟ್ಟು ಮಲಗ್ತಾ ಇದ್ದಾನೆ. म्हणजे
झोपडी लहान असल्यामुळं त्या झोपडीमध्ये तो मुलगा आणि त्याचं बायको झोपले. ह्याला झोपायला जागा नसल्याकारणाने तो काय केला, आत डोकं ठेवून बाहेर म्हणजे ते दरवाजा उघडूनच झोपला. म्हणजे आत काय डोकं ठेवून आत डोकं ठेवला आणि बाहेर काय ಪಾಯ ಪಸरून तो झोपला. ಆದರೆ ರಾತ್ರಿ ಹುಲಿ ಬಂದು ಹೊರಗರ್ದ ಒಳಗರ್ದ ಮಲಗಿದ್ದ ಬೇಡನನ್ನು ಕೊಂದು ತಿಂದು ಹಾಕಿತು. परंतु काय झालं, रात्री वेळी वाघ येऊन आत अर्ध आणि बाहेर अर्ध झोपलेलं हे शिकारीला ते खाऊन गेलं. आणि तसेच रक्तದ ರುಚಿ ಹತ್ತಿ ಒಳಗೆ ಹೋಗಿ ಅವನ ಹೆಂಡತಿಯನ್ನು ತಿಂದು ಹಾಕಿತು. ते रक्त त्याला चव लागल्यानंतर आत जाऊन तो शिकारीचा बायकोला पण ते वाघ खाल्लं. ಹೊಟ್ಟೆ ತುಂಬಿದ ಹುಲಿ ಆ ಹುಡುಗನನ್ನು ನೋಡಿದೆ ಹಾಗೆ ಹೋಯಿತು. मग ते दोघांना खाल्ल्यामुळं ते वाघाचं पोट भरल्यानंतर तिथंच असलेल्या मुलग्याकडं न पाहता ते गेलं. म्हणजे ते मुलग्याला बघितलंच नाही आणि ते तिथनं निघून गेलं. ಮುಂಜಾನೆ ಇವನೆದ್ದು ನೋಡಿದರೆ ಇಬ್ಬರ ಎಲುಬುಗಳನ್ನು ಬಿಟ್ಟು ಬೇರೇನೂ ಇರಲಿಲ್ಲ. ಮುಂಜಾನೆ ಇವನು ಎದ್ದು ನೋಡ್ತಾ ಇದ್ದಾನೆ, ಯಾರೂ ಹುಡುಗ ನೋಡ್ತಾ ಇದ್ದಾನೆ. ಆದರೆ ಪಾಪ ಆ ಇಬ್ಬರು ಬೇಡ ಮತ್ತು ಬೇಡನ ಹೆಂಡತಿಯ ಎಲುಬುಗಳನ್ನ ಬಿಟ್ಟು ಬೇರೆ ಏನೂ ಇರಲಿಲ್ಲ. ಯಾಕಂದ್ರೆ ಆ ಎಲ್ಲ ಮಾಂಸವನ್ನು ಆ ಹುಲಿ ತಿಂದು ಹಾಕಿತ್ತು. ಪಾಪ ಬಹಳ ಅನ್ಯಾಯವಾಯಿತೆಂದು ಹಳಹಳಿಸಿ ಮತ್ತೆ ಪ್ರಯಾಣ ಮಾಡಿದ. पाप लई अन्याय झाला, ह्यांच्यावरती लई अन्याय झालं, माझ्यामुळे असं झालं म्हणून तो मनात त्याला दुःख वाटलं आणि पुढं आणि प्रयाण केला. ದಾರಿಯಲ್ಲಿ तो पुढं ಪ್ರಯಾಣ करत असताना आणि काय होते बघा आता. ದಾರಿಯಲ್ಲಿ ಒಬ್ಬ ರಾಜ ತಲೆಯ ಮೇಲೆ ಕೈ ಹೊತ್ತು ಕೂತಿದ್ದ ಇವನನ್ನು ನೋಡಿ. ಆತ ದಾರಿಯಲ್ಲಿ ಅಂದರೆ ಶಿವನ ಕಡೆ ಮತ್ತೆ ಮುಂದೆ ಶಿವನನ್ನು ಕಾಣಲಿಕ್ಕೆ ಮತ್ತೆ ಮುಂದೆ ಪ್ರಯಾಣವನ್ನು ಮಾಡ್ತಾ ಇದ್ದಾನೆ. ಆಗ ಇವನನ್ನು ಕಂಡಂತಹ ಒಬ್ಬ ಮುದುಕ ನೋಡ್ರಿ, दारीली ಒಬ್ಬ ರಾಜ ತಲೆಯ ಮೇಲೆ ಕೈ ಹೊತ್ತು ಕೂತಿದ್ದ. म्हणजे वाटेत एक राजा डोक्यावर हात ठेवून बसलेला होता. ह्याला बघून काय विचारतोय बघा, ಹುಡುಗ ಎಲ್ಲಿ ಹೊರಟಿರುವೆ, ನಿನ್ನೆಲ್ಲಿ ಹೊಂಟಿದಿ, तू कुठे चालला आहेस, ಒಂದು ಪ್ರಶ್ನೆ ಇದೆ, ಅದನ್ನು ಕೇಳಲು ಶಿವನ ಬಳಿಗೆ ಹೋಗುತ್ತಿದ್ದೇನೆ. मुलगा काय सांगतोय, माझा एक प्रश्न आहे, ते विचारायला मी ಶಿವಾकडे चाललोय. ಹಾಗಿದ್ದರೆ ನನ್ನದು ಒಂದು ಪ್ರಶ್ನೆ ಇದೆ, ಕೇಳಿಕೊಂಡು ಬರುತ್ತೀಯಾ ಎಂದ ರಾಜ. ಹಾಗಾದ್ರೆ ನಂದು ಕೂಡ ಒಂದು ಪ್ರಶ್ನೆ आहे, ಅದನ್ನು ಕೇಳ್ಕೊಂಡು ಬರ್ತೀಯೇನಾ, ಅದಕ್ಕೆ उत्तर ಕೇಳ್ಕೊಂಡು ಬರ್ತೀನಾ. मग माझा पण तसा एक प्रश्न आहे, तो उत्तर विचारून येतोस का. मग मुलगा बघा ಏನದು, काय आहे ते ಕ್ವಶನ್. ಕೋಟಿ ಹಣ ಖರ್ಚು ಮಾಡಿ ಒಂದು ಕೆರೆ ಕಟ್ಟಿಸಿದೆ, ತಟ್ಟಂತ ಒಂದು ಹನಿ ನೀರಿಲ್ಲ, ಯಾಕೆಂದು ಕೇಳಿಕೊಂಡು ಬರುತ್ತೀಯಾ. ನಾ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಕೆರೆ ಕಟ್ಟಿಸಿದ್ದೇನೆ, ಅದ್ರೊಳಗೆ ಏನಿಲ್ಲ, ಒಂದು ತೊಟ್ಟು ನೀರಿಲ್ಲ, ಯಾಕೆ ಕೇಳ್ಕೊಂಡು ಬರ್ತೀನಿ उत्तर. म्हणजे मी कोटी हना म्हणजे कोटी पैसा खर्च करून मी काय केलो, कोटी खर्च करून मी काय केलो, एक तलाव बांधलो, परंतु त्या तलावात काय एक थेंब सुद्धा पाणी नाही. का असं का होत आहे विचारून येतोस का. ಆಗಲೆಂದು ಹುಡುಗ ಮುಂದೆ ಹೊರಟ. तुमचा प्रश्नाला उत्तर घेऊन येतो म्हणून मुलगा सांगतोय. ಮುಂದೆ ಹೋಗುವಷ್ಟರಲ್ಲಿ ಒಬ್ಬ ಕುಂಟ ಕುಳಿತಿದ್ದ. ಅವನು ತಮ್ಮ ನನ್ನ ಕುಂಟುತನಕ್ಕೆ ಏನು ಕಾರಣವೆಂದು ಕೇಳಿಕೊಂಡು बा ಎಂದ. ಆಗಲೆಂದು ಹುಡುಗ ಮುಂದೆ ಹೊರಟ. आणि पुढं चालला पुढे गेल्यानंतर आणि त्या मुलग्याला एक अपंग भेटतोय. तम्मा ನನ್ನ कुंटुतनಕ್ಕೆ ಏನು ಕಾರಣವೆಂದು, म्हणजे मला चालायला येत नाही, असं का होत आहे विचारून येतोस का. ನನ್ನ कुंटुतनಕ್ಕೆ कारणवेನು, मला चालायला येत नाही, तो माझं हे अपंग असं अवस्थेला कारण काय आहे विचारून येतोस का. मुलगा विचारतोय, तो पुढे जातोय. मुलग्याला विचारून येतोस का विचारतोय तो. ಮುಂದೆ ದಾರಿಯಲ್ಲಿ ಒಂದು ಹುತ್ತ ಸಿಕ್ಕಿತು. ಅದರಲ್ಲಿ ಅರ್ಧ ಹೊರಗೂ ಅರ್ಧ ಒಳಗೂ सिक्कीಕೊಂಡು ಹಿಂದಕ್ಕೂ ಮುಂದಕ್ಕೂ चलिಸಲಾರದ ಒಂದು सर्पविತ್ತು. बघा पुढे गेल्यानंतर आणि त्याला काय भेटतंय, एक वारुळ. त्या वारुळामध्ये काय असते, एक साप असते. एक साप, वारुळामध्ये साप असलेलं असते, परंतु ते पूर्ण बाहेर पण नाही आणि पूर्ण आत पण नाही, अर्धा बाहेर आणि अर्धा आत असलेलं एक साप असते. म्हणजे ते पण त्याला चालायला येत नव्हतं. कशाला, कुणाला, सापाला चालायला येत नव्हतं. ಹಿಂದಕ್ಕೂ ಮುಂದಕ್ಕೂ ಚಲಿಸಲಾರದ ಒಂದು सर्पविತ್ತು. पुढं आणि पाठीमाग, पुढं पण जात नव्हतं आणि मागे पण जात नव्हतं. असं पुढं मागं न जाता स्थिर स्थितीत राहणारं एक सर्प ते वारुळामध्ये होतं. ಅದಕ್ಕೂ ತನ್ನ ಪ್ರಯಾಣದ ಉದ್ದೇಶ ಹೇಳಿದ. ते साप पण माझ्या ह्या अवस्थेला कारण काय आहे विचारून घेतोस का म्हणून ते मुलग्याकडे प्रश्न विचारते. मग ते मुलगा, हो तुझ्या ह्या अवस्थेला मी कारण
विचारतो म्हणून मुलगा म्हणतोय. अदो ನನ್ನ ಇಂಥ ಸ್ಥಿತಿಗೆ ಏನು ಕಾರಣ ಕೇಳಿಕೊಂಡು ಬಾ ಎಂದಿತು. माझ्या असल्या स्थितीला कारण काय आहे विचारू नये. ಹುಡುಗ ಆಗಲೆಂದು ಹೇಳಿ ಮುಂದಕ್ಕೆ ಹೊರಟ. हां, तुमचं हे सगळ्या प्रश्नाला मी उत्तर घेऊन येतो म्हणून मुलगानी पुढे गेला. ಹೋದ ಸೀದ ಕೈಲಾಸ ಪರ್ವತಕ್ಕೆ ಹೋದ. ಅಲ್ಲಿ ಶಿವಪಾರ್ವತಿ ಕುಳಿತಿದ್ದರು. ಹೋಗಿ ನಮಸ್ಕರಿಸಿದ. ಹೋದ ಎಲ್ಲಿ ಹೋದ? ಇದು ಕೈಲಾಸ ಪರ್ವತಕ್ಕೆ ಹೋದ. ಅಲ್ಲಿ ಶಿವಪಾರ್ವತಿ ಇರಿದ್ರು. ಅವ್ರಿಗೆ नमस्कार ಮಾಡ್ತಾ ಇದ್ದಾನೆ. गेला कैलास पर्वताला गेला. तिथं शिवपार्वती बसलेले होते. त्याने नमस्कार केला. शंभो अन्नदानದ पुण्य ಏನು ಹೇಳಬೇಕು ಎಂದ. शंभो, तो मुलगा काय विचारलं बघा. अन्नदानाचं पुण्य काय आहे हे तुम्ही जरा सांगा. ಅದಕ್ಕೆ ಶಿವನು, ನೋಡು ಮಗು, ನೇಪಾಳ ದೇಶದ ರಾಜನ ಹೆಂಡತಿ ಗರ್ಭವತಿಯಾಗಿದ್ದಾಳೆ. ನೀನು ಹೋಗಿ ನಾನು ಕೊಟ್ಟ ಪ್ರಸಾದ ಕೊಡು ಅಡಿಗುತ್ತಾಳೆ. ಹುಟ್ಟಿದ ಆ ಕೂಸನ್ನು ಕೇಳಿದರೆ ಅದು ನಿನಗೆ ಅನ್ನದಾನದ ಪುಣ್ಯ ಏನೆನ್ನುವುದನ್ನು ಹೇಳುತ್ತದೆ ಎಂದ. ಬಗ ಏನು ಮಾಡು, ನೇಪಾಳ ದೇಶದ ರಾಜನ ಹೆಂಡತಿ ಏನಾಗಿದ್ದಾಳ? ಗರ್ಭವತಿಯಾಗಿದ್ದಾಳ. ನೀನು ಹೋಗಿ ನಾನು ಕೊಟ್ಟ प्रसाद ಕೊಡು हडियुತ್ತಾಳೆ. नेपाळ देशाचा राजाचा बायको काय झाल्या? गरोदर झाल्या. मी दिलेला प्रसाद दे, ती मुलग्याला जन्म देत्या. म्हणून तो मुलग्याला जन्म देत्या आणि ते जन्मलेला मुलगा तुला अन्नदानाचं पुण्य काय आहे हे सांगते म्हणून सांगतोय. ಹಾಗೆ ರಾಜನ ಕೆರೆಯಲ್ಲಿ ನೀರು ಬೀಳದಿರುವ ಕಾರಣ ಕೇಳಿದ. राजाच्या तलावामध्ये पाणी का येत नाही म्हणून विचारतोय. तेव्हा ಶಿವ काय म्हणतोय बघा. ರಾಜನಿಗೆ ಬೆಳೆದ ಒಬ್ಬ ಮಗಳಿದ್ದಾಳೆ. ಅವಳನ್ನು ಯೋಗ್ಯವರನಿಗೆ ಕೊಟ್ಟು ಮದುವೆ ಮಾಡಿದರೆ ಕೆರೆಯಲ್ಲಿ ನೀರು ತುಂಬುತ್ತದೆ. ರಾಜನಿಗೆ ಒಬ್ಬ ಬೆಳೆದ ಮಗಳಿದ್ದಾಳ. ಆ ಮಗಳನ್ನ ಒಬ್ಬ ಯೋಗ್ಯವರನಿಗೆ ಕೊಟ್ಟು मदुवे ಮಾಡಿದ್ರೆ ನೀರು ಬರ್ತಾವು. राजाला काय एक मुलगी आहे. त्या मुलगीला चांगला वराला तो जर दिला, लग्न करून दिला तर ह्याच्यामध्ये तलावामध्ये पाणी येत आहे. ಹಾಗೆ ಕುಂಟನ ಕಾಲು ಯಾಕೆ ಹೋಗಿವೆ? ते माणसाचा अपंगाचा पाय का गेलेला आहे? तो अपंग का झालाय? ತನಗೆ ತಿಳಿದ ವಿದ್ಯೆಯನ್ನು ಆತ ಯಾರಿಗಾದರೂ ಯೋಗ್ಯನಿಗೆ ದಾನ ಮಾಡಿದರೆ ಹೋದ ಕಾಲು ಬರುತ್ತವೆ. ಅವನಿಗೆ ವಿದ್ಯೆ ಗೊತ್ತಿದ್ದಾವೆ, 64 ವಿದ್ಯೆ ಗೊತ್ತಿದ್ದಾವೆ. ಆ ತನಗೆ ಗೊತ್ತಿರುವಂಥ ವಿದ್ಯೆಯನ್ನು ಬೇರೆಯವರಿಗೆ ಹೇಳಿದರೆ ಅಥವಾ योग्य व्यक्तीಗೆ ಹೇಳಿದರೆ ಅವನಿಗೆ ಹೋದಂಥ काल ಬರ್ತಾವ. म्हणजे त्याच्याकडे असलेलं ज्ञान तो दुसऱ्याला योग्य व्यक्तीला दिला तर त्याला गेलेला पाय येतात म्हणून सांगतोय. तसेच सर्प ಒಂದು ಹುತ್ತದ ಒಳಗೂ ಹೋಗದೆ ಹೊರಗೂ ಬರಲಾರದೆ ಸಿಕ್ಕಿಕೊಂಡಿದೆಯಲ್ಲ, ಏನು ಕಾರಣ? ನೋಡ್ರಿ, ಸರ್ಪಕ್ಕೆ ಏನಾಗ್ತಾ ಇದೆ? ಒಳಗೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಹೊರಗೂ ಬರ್ಲಿಕ್ಕೆ ಆಗ್ತಾ ಇಲ್ಲ. ಅದು ಸ್ಥಿರವಿದೆ. ಅದಕ್ಕೆ कारणीना हे वारुळामध्ये साप बसलेला आहे. सापाला चालता येत नाही. म्हणजे वारुळात साप आहे, ते साप स्थिर आहे, त्याला चालायला पडायला येत नाही का म्हणून विचारतोय मुलगा. शिवाला विचारतोय. मग तेव्हा शिवा काय सांगतोय बघा. ತನ್ನ ನೆತ್ತಿಯ ರತ್ನವನ್ನು ಯಾರಾದರೂ ಯೋಗ್ಯನಿಗೆ ದಾನ ಮಾಡಿದಲ್ಲಿ ಅದು ಸರಿದಾಡಬಹುದು. म्हणजे त्याच्या डोक्यावर असलेला डोक्यावरच्या वरच्या भागाला असलेला जे काही रत्न आहे ते कोणाला तरी योग्य व्यक्तीला जर ते दान केलं तर ते पळते. म्हणजे ते फिरू शकते, पळू शकते, चालू शकते. म्हणजे सापाकडे असलेला डोक्यावरचं वरच्या भागाला असलेला रत्न दुसऱ्याला दिलं, योग्य व्यक्तीला जर दिलं तर ते पळू शकते म्हणून ಶಿವ सांगतोय. ಹೀಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೇಳಿಕೊಂಡು ಶಿವಪಾರ್ವತಿಯರಿಗೆ नमस्कರಿಸಿ प्रसाद ತೆಗೆದುಕೊಂಡು ತಿರುಗಿ ಬಂದ. असं सगळ्या प्रश्नाला उत्तर घेऊन तो शिवपार्वतीला सगळ्या प्रश्नाला उत्तर घेतोय. शिवपार्वतीला नमस्कार करून प्रसाद घेऊन आणि पुढे जातोय. ಧನ್ಯವಾದಗಳು ಮಕ್ಕಳೇ. ಮುಂದಿನ ಒಂದು ವಿಷಯ, ಮುಂದಿನ ಅಭ್ಯಾಸವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ.